ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರೋಮಿಯೋ ಮತ್ತು ಜೂಲಿಯಟ್ ಚಾಪ್ಟರ್ನ ಕನ್ನಡ ಸಮ್ಮರಿಯನ್ನು ನೋಡ್ತಾ ಹೋಗೋಣ. ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು 4 ಆ್ಯಂಡ್ 6 ಮಾರ್ಕ್ಸ್ಗೆ. ರೋಮಿಯೋ ಮತ್ತು ಜೂಲಿಯಟ್. ರೋಮಿಯೋ ಮತ್ತು ಜೂಲಿಯಟ್ ಈ ಚಾಪ್ಟರನ್ನು ಬರೆದವ್ರು ಯಾರು? ವಿಲಿಯಂ ಶೇಕ್ಸ್ಪಿಯರ್ ಅವರು. ವೆರೋನಾದ ಶ್ರೀಮಂತ ಕುಟುಂಬಗಳು ಕ್ಯಾಪುಲೆಟ್ ಮತ್ತು ಮಾಂಟೆಗ್ಯೂ ಎರಡೂ ಕೂಡ ಜನ್ಮದ ಶತ್ರುಗಳು ಅಂಥೇಳಿ ಹೇಳ್ಬೋದು. ಎನಿಮಿಟಿ ಇರುತ್ತೆ ಅವರಿಬ್ಬರ ಮಧ್ಯೆ, ಆ ಎರಡು ಫ್ಯಾಮಿಲಿಗಳ ಮಧ್ಯೆ. ಈ ರೋಮಿಯೋ ಮತ್ತು ಜೂಲಿಯಟ್ ಕೂಡ ಇಬ್ಬರು ವೈರಿ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಲಾರ್ಡ್ ಕ್ಯಾಪುಲೆಟ್ ಏನಿರ್ತಾನಲ್ಲ ಅವನು ಔತಣಕೂಟವನ್ನು ಆಯೋಜನೆ ಮಾಡಿರ್ತಾನೆ. ರೋಮಿಯೋ ಮಾಂಟೆಗ್ಯೂ ಕುಟುಂಬಕ್ಕೆ ಸೇರಿದವನು. ಅವನು ರೋಸ್ಲಿನನ್ನು ನೋಡಲಿಕ್ಕೆ ಅಂಥೇಳಿ ಮಾರುವೇಷ ಧರಿಸ್ಕೊಂಡು ಔತಣಕೂಟಕ್ಕೆ ಹಾಜರಾಗ್ತಾನೆ. ರೋಸ್ಲಿನ್ ಯಾರು ಅಂತಂದರೆ ರೋಮಿಯೋನ ಲೇಡಿ ಲವ್ ಅಂತಂದರೆ ಹೇಗೆ ಅಂತಂದರೆ, ರೋಮಿಯೋಗೆ ರೋಸ್ಲಿನ್ ಮೇಲೆ ಫೀಲಿಂಗ್ಸ್ ಇರುತ್ತೆ, ಬಟ್ ರೋಸ್ಲಿನ್ಗೆ ಅವನ ಮೇಲೆ ಯಾವುದೇ ರೀತಿಯಾದಂಥ ಭಾವನೆ ಇರೋದಿಲ್ಲ. ಒನ್ ಸೈಡೆಡ್ ಲವ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವಳನ್ನ ನೋಡಲಿಕ್ಕೆ ಅಂಥೇಳಿ ರೋಮಿಯೋ ಆ ಒಂದು ಔತಣಕೂಟಕ್ಕೆ ಅಟೆಂಡ್ ಆದಾಗ ಡ್ಯಾನ್ಸ್ ಫ್ಲೋರ್ನಲ್ಲಿ ಜೂಲಿಯಟ್ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅವಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ನೃತ್ಯದ ನಂತರ ಅವಳು ಲಾರ್ಡ್ ಕ್ಯಾಪುಲೆಟ್ನ ಮಗಳು ಅಂಥೇಳಿ ತಿಳ್ಕೊಳ್ತಾನೆ. ಅವಳಿಗೂ ಕೂಡ ಆ ಶತ್ರು ಕುಟುಂಬದ ರೋಮಿಯೋ ಮೇಲೆ ಒಂದು ರೀತಿಯಾದಂಥ ಆಕರ್ಷಣೆ. ಅವರಿಬ್ಬರ ಮಧ್ಯ ಅಂದರೆ ರೋಮಿಯೋ ಜೂಲಿಯಟ್ ಬಗ್ಗೆ ಒಂದಿಷ್ಟು ವರ್ಣನೆಗಳನ್ನು ಕೊಡ್ತಾ ಹೋಗ್ತಾನೆ, ಜೂಲಿಯಟ್ ಕೂಡ ರೋಮಿಯೋ ಬಗ್ಗೆ ವರ್ಣನೆಗಳನ್ನು ಕೊಡ್ತಾ ಹೋಗ್ತಾಳೆ. ಅದೇ ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಮೇನ್ ಥೀಮ್ ಅಂತ ಹೇಳ್ಬೋದು. ರೋಮಿಯೋ ಹೇಳ್ತಾನೆ, ಹರ್ ಬ್ಯೂಟಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತಂದರೆ, ಜೂಲಿಯಟ್ ಹೇಗಿದ್ದಾಳೆ ಅಂತಂದರೆ ಅವಳ ಸೌಂದರ್ಯ ಎಷ್ಟು ಪ್ರಕಾಶಮಾನವಾಗಿದೆ ಅಂತಂದರೆ ಅವಳು ಕತ್ತಲಲ್ಲಿ ಹೊಳೆಯುವಂಥ ಒಂದು ಅಮೂಲ್ಯವಾದಂಥ ವಜ್ರದಂತೆ ಇದ್ದಾಳೆ ಅಂಥೇಳಿ ಹೇಳ್ತಾನೆ. ಹಾಗೆ ಶಿ ಶೈನ್ಸ್ ದ ಅದರ್ ವುಮನ್ಸ್ ಲೈಕ್ ಅ ವೈಟ್ ಡವ್ ಇನ್ ಅ ಮಿಡಲ್ ಫ್ಲಾಕ್ ಆಫ್ ದಿ ಕ್ರೌಸ್ ಅಂತೇಳಿ ಹೇಳ್ತಾನೆ. ಅಂತಂದರೆ ಅವಳು ಕಾಗೆಗಳ ನಡುವೆ ಇರುವಂಥ ಒಂದು ಬಿಳಿಯ ಪಾರಿವಾಳದಂತೆ ನನಗೆ ಕಾಣಿಸ್ತಾ ಇದ್ದಾಳೆ ಅಂಥೇಳಿ ವರ್ಣನೆಯನ್ನು ಮಾಡ್ತಾಳೆ. ಸಮ್ಮೇಳನ ಮುಗಿದ ನಂತರ ಅವಳನ್ನು ಸ್ಪರ್ಶಿಸಬೇಕು, ತನ್ನ ಕೈಗಳನ್ನು ಪವಿತ್ರಗೊಳಿಸ್ಕೊಳ್ಬೇಕು ಅನ್ನೋದು ರೋಮಿಯೋನ ಒಂದು ಬಹಳ ದೊಡ್ಡ ಆಸೆ ಆಗಿರುತ್ತೆ. ಇನ್ನೊಂದೆಡೆಗೆ ಜೂಲಿಯಟ್ ಏನೇನು ಅಂದ್ಕೊಂಡಿರ್ತಾಳೆ ರೋಮಿಯೋ ಬಗ್ಗೆ ಅಂತಂದರೆ, ಫಾರ್ ಜೂಲಿಯಟ್ ರೋಮಿಯೋ ಇಸ್ ಲೈಕ್ ಅ ಡೇ ಇನ್ ಅ ನೈಟ್. ಜೂಲಿಯಟ್ ರಾತ್ರಿಯಾಗಿ ಕಾತರಲಾಗಿ ಕಾಯ್ತಾ ಇರ್ತಾಳೆ. ಅವಳು ಕೇಳ್ಕೊಳ್ತಾಳೆ ರಾತ್ರಿ ಹತ್ರ, ಅವನನ್ನು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಕತ್ತರಿಸಿ ಆಕಾಶದಲ್ಲಿಡಲು ಹೇಳ್ತಾಳೆ. ಯಾಕೆ ಹೇಳ್ತಾಳೆ ಅಂತಂದರೆ, ದಟ್ ಹಿ ವಿಲ್ ಮೇಕ್ ದ ಹೆವೆನ್ ಸೋ ಫೈನ್, ಅಂದರೆ ಬ್ಯೂಟಿಫುಲ್ ಆಗಿ ಮಾಡ್ತಾನೆ ಅಂಥೇಳಿ. ಇದರಿಂದಾಗಿ ಆಕಾಶ ಎಷ್ಟು ಸುಂದರ ಆಗತ್ತೆ ಅಂತಂದರೆ, ಪ್ರಪಂಚವು ರಾತ್ರಿಯನ್ನೇ ಪ್ರೀತಿಸುತ್ತೆ, ದಿನವನ್ನು ಮರ್ತು ಬಿಡುತ್ತೆ, ಅಂತಂದರೆ ಸೂರ್ಯನನ್ನು ಪೂಜಿಸೋದನ್ನು ನಿಲ್ಲಿಸುತ್ತೆ ಅಂಥೇಳಿ ಹೇಳ್ತಾಳೆ. ಅಂದರೆ ದೆನ್ ದ ಹೋಲ್ ವರ್ಲ್ಡ್ ವಿಲ್ ಫಾಲ್ ಲವ್ ವಿತ್ ಅ ನೈಟ್ ಆ್ಯಂಡ್ ಫಾರ್ಗೆಟ್ ದ ಗ್ಯಾರಿಸನ್ ಅಂಥೇಳಿ ಹೇಳ್ತಾಳೆ. ಈ ರೀತಿಯಲ್ಲಿ ನಾವು ರೋಮಿಯೋ ಮತ್ತು ಜೂಲಿಯಟ್ನ ಈ ಸಮ್ಮರಿಯನ್ನು ನೋಡ್ತಾ ಹೋಗ್ಬೋದು. ಇಷ್ಟೇ, ನೀವು ಜಾಸ್ತಿ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೋಮಿಯೋ ಜೂಲಿಯಟ್ ಬಗ್ಗೆ ಏನು ಹೇಳ್ತಾಳೆ ಮತ್ತು ಜೂಲಿಯಟ್ ರೋಮಿಯೋ ಬಗ್ಗೆ ಏನು ಹೇಳ್ತಾಳೆ, ಅದರೊಳಗೆ ಒಂದಿಷ್ಟು ಇಂಪಾರ್ಟೆಂಟ್ ಸೆಂಟೆನ್ಸ್ಗಳು ಬರುತ್ತೆ. ಅದನ್ನು ನೆನ್ಪಿಟ್ಕೊಂಡು ಬರ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನು ತಗೋಬೋದು. ಮೇಯ್ನಾಗಿ ನಾವು ಈ ಚಾಪ್ಟರನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್ ಹೇಳೋದನ್ನು ನಾವು ಮೇನ್ ಪಾಯಿಂಟಾಗಿ ಇಟ್ಕೊಂಡು ಮುಂದಿನ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಆವಾಗ ನಾವು ಮಾರ್ಕ್ಸನ್ನು ಈಸಿಯಾಗಿ ತಗೋಬೋದು. ಇನ್ನೂ ಕಷ್ಟ ಆಗ್ತಿದೆ ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಅಂತಂದರೆ, ಆದಷ್ಟು ವರ್ಡ್ಸ್ಗಳನ್ನು ಒಂದು 5-6 ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಅದನ್ನ ಒಂದು ಸೆಂಟೆನ್ಸ್ ಆಗಿ ಫಾರ್ಮ್ ನೀವೇ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯಲ್ಲಿ ಇಷ್ಟ ಆಗುತ್ತಲ್ವ ಆ ರೀತಿಯಲ್ಲಿ ಫಾರ್ಮ್ ಮಾಡಿಕೊಂಡು ಬರಿತಾ ಹೋಗಿ, ಬಟ್ ಎಲ್ಲದೂ ಕರೆಕ್ಟಾಗಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಚಾನಲ್ನಿಂದ ಹೀಗೆ ಸಮ್ಮರಿಗಳನ್ನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.